ವಿದೇಶದಲ್ಲಿ ಸ್ವಿಸ್ ಬ್ಯಾಂಕಿನಲ್ಲಿ ಇಟ್ಟಿದ್ದಾರೆ. ಆ ಹಣವನ್ನು ವಾಪಸ್ ನಮ್ಮ ದೇಶಕ್ಕೆ ತರ್ತೀವಿ ಅಂತ. ಇದನ್ನು ಬಹಳ ಚೆನ್ನಾಗಿ ಒಬ್ರು ಹೇಳ್ತಾ ಇದ್ರು. ಅವರು ಸಂಘ ಪರಿವಾರದವರು, ಸೂಲಿಬೆಲೆ ಚಕ್ರವರ್ತಿ ಅಂತ ಹೇಳಿ. ಬಹುತೇಕ ನಿಮ್ಮ ಗೋಕಾಕಕ್ಕೆ ಬಂದಿರಬೇಕಲ್ಲ, ಅವರು ಬಂದಿರ್ತಾರೆ. ಆ ಸೂಲಿಬೆಲೆ ಚಕ್ರವರ್ತಿ ಅವ್ರು ಹೇಳ್ತಾ ಇದ್ರು, ಬಹಳ ಅದ್ಭುತವಾಗಿ ಮಾತಾಡೋರು. ನಮಗೆಲ್ಲ ಹೇಳ್ತಿದ್ರು. ಅವತ್ತು ನಾವು ಅಲ್ಲೇ ಇದ್ದೀವಿ. ಅವಾಗ ಸಿದ್ಲಿಂಗ ಹೆಂಗೆ ಹೇಳ್ತಿದ್ರು ಅಂದ್ರೆ, ಆ ವಿದೇಶದಾಗಿಂದ ಹಣ ತಗೊಂಡು ಬಂದ್ರೆ ಎಷ್ಟು ಹಣ ಆಯ್ತಂದ್ರೆ, ಭಾರತ ದೇಶದಲ್ಲಿರ್ತಕ್ಕಂಥ ಒಟ್ಟು ಸಾಲವನ್ನ ಏಕಕಾಲಕ್ಕೆ ತುಂಬಿ ಬಿಟ್ಟರು ಸಹಿತ ಇನ್ನೂ ಹಣ ಉಳಿತದ ಅಂತನವ್ರು. ನಾವು ಕೆಳಕೂತ್ ಕೇಳೋರು, ಇನ್ನೂ ಎಷ್ಟು ಉಳಿತದ ಹಣ ಅಂತ ಹೇಳಿ. ಅವಾಗ ಸೂಲಿಬೆಲೆ ಅವ್ರು ಹೇಳೋರು, ಈ ದೇಶದ ಸಾಲವನ್ನ ತುಂಬಿದ ಮೇಲೆ ಎಷ್ಟು ಹಣ ಉಳಿತದೆ ಅಂದ್ರೆ, ಭಾರತ ದೇಶದಲ್ಲಿರ್ತಕ್ಕಂಥ ಎಷ್ಟು ರಸ್ತೆಗಳಿದಾವಲ್ಲ, ಆ ಎಲ್ಲ ರಸ್ತೆಗಳ ಮೇಲೆ ಬಂಗಾರದ ತಗಡ ಹೊಡೆದ್ರೂ ಸಹಿತ 200 ರೊಕ್ಕ ಉಳಿತದ ಅಂತ ಹೇಳೋರು. ಇನ್ನೂ ಎಷ್ಟು ಉಳಿತದ ಅಂತ ಕೇಳಿದಾಗ ಅವ್ರು ಹೇಳೋರು, 5 ವರ್ಷ ನಮ್ಮ ದೇಶದ ಬಜೆಟ್ ಮಾಡೋದೇ ಅವಶ್ಯಕತೆ ಇಲ್ಲ ಅಂತ. ನಾವೆಲ್ಲ ಕೂತು ಹಂಗಾದ್ರೆ ಬೇಗ ಅವ್ರನ್ನ ಕರ್ಕೊಂಡು ಬಂದು ಇನ್ನೊಂದು ಹೇಳ್ತಿದ್ರು ಅವ್ರು. ಏನು, ಈ ದೇಶದಲ್ಲಿರ್ತಕ್ಕಂಥ ಹಣದುಬ್ಬರ, ಪೆಟ್ರೋಲು, ಡೀಸೆಲು, ಗ್ಯಾಸು ಇವೆಲ್ಲವೂ ಕೂಡ ಗಗನಕ್ಕೇರಿದಾವೆ. ಇದನ್ನೆಲ್ಲವನ್ನು ದರವನ್ನು ಇಳಿಸಬೇಕಾದ್ರೆ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು. ಅವಾಗ ಇಡೀ ದೇಶದ ಜನ ಒಪ್ಕೊಂಡ್ರು. ಅವರನ್ನು ತಂದು ಕೂಡಿಸಿದ್ರು. ಅವಾಗ ಕೂಡಿಸಿದ ಮೇಲತ್ತ ಸಂಗಮೇಶ್ ಅಲ್ಲೇ ಶಿವಮೊಗ್ಗದವ್ರು, ಆ ಯಡಿಯೂರಪ್ಪನವ್ರದ್ದು ಎಲ್ಲರೂ ಹೇಳ್ತಿದ್ರು ಏನಂತ, ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ್ರೆ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿ, ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳ್ತಿದ್ರು. ಬಿಟ್ರೇನ್ರಿ ಬುಲೆಟ್ ಟ್ರೈನು? ನಿಮ್ಮ ಶಿವಮೊಗ್ಗಕ್ಕೆ ಏನಾರ ತಂದಾರ ಯಡಿಯೂರಪ್ಪನವ್ರ? ಬುಲೆಟ್ ಟ್ರೈನ್ ತಂದಾರ ನಿಮ್ಮ ಶಿವಮೊಗ್ಗಕ್ಕ? ಇಲ್ಲ, ಅವರು ಬುಲೆಟ್ ಟ್ರೈನ್ ತರಲಿಲ್ಲ. ಅವ್ರ ಮಗನನ್ನ ಈ ಪಕ್ಷದ ಅಧ್ಯಕ್ಷ ಮಾಡಿ ತಂದು ಬಿಟ್ರು ಅಷ್ಟೇ, ಮತ್ತೆ ಇನ್ನೇನೂ ಮಾಡಲಿಲ್ಲ. ಅದರ ಜೊತೆಗೆ ನಿಮ್ಮನ್ನು ಕೇಳ್ತೀನಿ, ಗಂಗಾ ಕಾವೇರಿ ಕೃಷ್ಣೆಯನ್ನ ಜೋಡಿಸ್ತಕ್ಕಂಥ ಏನು ಭರವಸೆ ಕೊಟ್ಟಿದ್ದು, ಆ ನದಿ ಜೋಡಣೆ ಆಯ್ತೇನು? ಆಗ್ಯದೇನ್ರಿ? ಗೋಕಾಕದವ್ರು ನಿಮಗೆ ಕೈ ಎತ್ತಾಕೋ ಧೈರ್ಯ ಇಲ್ಲನ್ರಿ? ಕೈ ಎತ್ತ ಹೇಳ್ರಿ. ಅವನು ನದಿ ಜೋಡಣೆ ಆಯ್ತಾ? ಬೆಲೆ ಏರಿಕೆ ನಿಂತಿತ್ತ? ಬುಲೆಟ್ ಟ್ರೈನ್ ಬಂತ? ಈ ದೇಶದ ಎಲ್ಲ ಜನರಿಗೆ 15 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತಾನೆ ಅಂತ ಹೇಳಿದ್ರು. ನಿಮ್ಗೆ ಯಾರಿಗಾರ ಒಬ್ಬರಿಗೆ ಬಂದಿದ್ಯಾ? ಕೈ ಎತ್ತಿ ಹೇಳ್ರಿ, ಸ್ವಲ್ಪ ಅಲ್ಲೆಲ್ಲೇ ಕುಂತು ನೋಡ್ತಿರ್ತಾರೆ. ಬಂದಿಲ್ಲ ಅಂತ ಹೇಳ್ರಿ ಹಿಂಗ, ಹೌದಲ್ಲ?